ವಿಕ್ರಾಂತ್ ಅವ್ರೆ, ಆ ಮಹದೇವಪ್ಪ ಬೇರೆ ಕ್ರಿಮಿನಲ್ಸ್ ಇದಾರಲ್ಲ, ಇವ್ರಿಗೆಲ್ಲ ಬೇಲ್ ಕೊಡೋರ್ನ ಫಸ್ಟ್ ಹಿಡ್ದು ಹೆಡೆಮುರಿ ಕಟ್ಬೇಕು. ನೀವು ನನ್ ಜೊತೆನೆ ಇರ್ತೀರಾ ಅಲ್ವಾ? ಆಹಾ, ಏನಿವತ್ತು ಮೌನ ವ್ರತನಾ? ಹಾಗೆಲ್ಲ ಇಲ್ಲ, ಅಕ್ಕ ಮತ್ತೆ ಬಾವನ್ ಜೊತೆ ಚೆನ್ನಾಗಿ ಮಾತಾಡಿದ್ರಿ, ಮತ್ತೇನು ಇವತ್ ಮೌನವಾಗಿದ್ದೀರಾ? ಈ ವ್ರತದಿಂದ ನಾನ್ ದೂರ. ಹಾಗ್ ನೋಡಕ್ ಹೋದ್ರೆ ನೀವೇ ಅವಾಗ ಮೌನ ವ್ರತ ಮಾಡ್ತಿರ್ತೀರಾ, ಸೊ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಾನು ಬಿಲ್ಡರ್ ಮಹದೇವಪ್ಪನ್ ಬಗ್ಗೆ ಮಾತಾಡ್ತಿದ್ದೆ. ನೀವೇನು ಪೋಸ್ಟಿಂಗ್ ಆದ್ಮೇಲೆ ಈ ಕ್ರಿಮಿನಲ್ಸ್ ಬಗ್ಗೆನೇ ಯೋಚನೆ ಮಾಡೋಣ ಅನ್ಕೊಂಡಿದ್ದೀರಾ? ನೀವು ಟ್ರಾನ್ಸ್ಫರ್ ತಗೊಂಡಿದ್ದೀರಾ? ಇದು ನಿಮ್ಗೆ ಬೇಡದಿರೋ ವಿಷಯ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅದೇನು 3 ಸತಿ ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಅಂದಿದ್ದು? ಯಾಕೆಂದ್ರೆ ನೀವು ಇಷ್ಟಪಟ್ಟು ಟ್ರಾನ್ಸ್ಫರ್ ತಗೊಂಡಿರೋದು. ಸರ್ಕಾರ ನಿಮ್ಗೆ ಟ್ರಾನ್ಸ್ಫರ್ ಕೊಟ್ಟಿಲ್ಲ. ಇದನ್ನ ಕನ್ವೆ ಮಾಡ್ಬೇಕು ಅಂತಾನೆ 3 ಸಲ ಒತ್ತಿ ಹೇಳಿದ್ದು. ನಾನಾಗಿರೋದಕ್ಕೆ ಇವಾಗ ತಗೊಂಡಿದ್ದೀನಿ. ನನ್ ಪ್ಲೇಸ್ ಅಲ್ಲಿ ನೀವಿದ್ದಿದ್ರೆ 5 ತಿಂಗಳ ಮುಂಚೆ ಟ್ರಾನ್ಸ್ಫರ್ ತಗೊಂಡ್ ಹೋಗ್ಬಿಡ್ತಿದ್ರಿ. ಬಿಡಿ, ನಾನೇನೋ ಕೇಳ್ತೀನಿ, ಅದಕ್ಕೆ ನೀವ್ ಇನ್ನೊಂದೇನೋ ಹೇಳ್ತೀರಾ. ಒಟ್ನಲ್ಲಿ ನಾನು ಕೇಳೋ ಕ್ವಶನ್ಗೆ ಉತ್ತರ ಅಂತೂ ಸಿಗಲ್ಲ. ಅಯ್ಯೋ, ನಾನೇನೋ ಹೇಳ್ತಿದ್ದೀನಿ, ನೀವೇನೋ ಹೇಳ್ತಿದ್ದೀರಾ ವಿಕ್ರಾಂತ್ ಅವ್ರೆ. ಇವಾಗ ನಾನೇನ್ ಮಾತಾಡ್ಬೇಕು? ನೋಡಿ, ನೀವಿವತ್ತು DC ಪಲ್ಲವಿಯಾಗಿ ಮಾತಾಡೋದು ಬೇಡ ಅನ್ನೋದು ನನ್ನ ಬಯಕೆ. ಓ, ಮತ್ತೆ ನಾನ್ ಹೇಗ್ ಮಾತಾಡ್ಬೇಕು? ನಿಮ್ಗೆ ಯಾವ ರೀತಿಯ ಸಂಭಾಷಣೆ ಇಷ್ಟ ಆಗುತ್ತೆ? ದಯಮಾಡಿ ಹೇಳುವಂತವರಾಗಿ ಸರ್. ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋ, ಒಬ್ರಿಗೊಬ್ರು ಆಸರೆ ಆಗಿರೋ, ಸ್ನೇಹಿತರಾಗಿರೋ ಪಲ್ಲವಿ ಮತ್ತೆ ವಿಕ್ರಾಂತ್. ಹಾಗೆ ಮಾತಾಡೋಣ ಸಾಕು. ಸರಿ, ನೀವ್ ನನಗ್ ಗಿಫ್ಟ್ ಕೊಟ್ರಿ. ಗಿಫ್ಟ್ ಕೊಡ್ತಾನೇ ಇದ್ದೀರಾ, ಬಟ್ ನಾನ್ ನಿಮ್ಗೇನು ಕೊಟ್ಟಿಲ್ಲ. ಹಾಗಾಗಿ ಗಿಫ್ಟ್ ಬಗ್ಗೆ ಮಾತಾಡೋಣ. ಮಾತಾಡಿ, ಯಾರು ಬೇಡ ಅಂದಿದ್ದು? ಆಕ್ಚುಲಿ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ನೋಡಿದ್ರೆ ನೀವು ಮನ್ಸು ಬಿಚ್ಚಿ ಮಾತಾಡ್ತಿರಲ್ಲ, ಅದೇ ನೀವು ನನಗೆ ಕೊಡೋ ದೊಡ್ಡ ಗಿಫ್ಟ್. ಸೊ ಮಾತಾಡಿ. ಹೌದು, ನೀವ್ ನನ್ಗೊಂದ್ ಗಿಫ್ಟ್ ಕೊಟ್ರಲ್ಲ, ಏನದು? ಆ ಗಿಫ್ಟ್ ನಿಮಗೆ ಸರ್ಪ್ರೈಸ್ ಆಗಿ ಇಡಬೇಕು ಅಂತ ಕೊಟ್ಟಿದ್ದು. ಈಗ ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗತ್ತೆ? ಓ, ಇವಾಗ ನನ್ನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಮನೆಗೆ ಹೋಗಿದ ತಕ್ಷಣ ಅದನ್ನ ಓಪನ್ ಮಾಡಿ ನೋಡ್ತೀನಿ. ಬೇಡ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀರಲ್ಲ, ಅಲ್ಲಿಗೆ ಹೋದ್ಮೇಲೆ ಓಪನ್ ಮಾಡಿ ನೋಡಿ. ಓ, ನಾನಿವಾಗ ಮನೆಗೆ ಹೋಗಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಾನು ಓಪನ್ ಮಾಡಿದ್ನಾ ಇಲ್ವಾ ಅಂತ? ನೀವ್ ಹಾಗೆಲ್ಲ ಮಾಡೋರಲ್ಲ ಅಂತ ನಂಗೆ ಚೆನ್ನಾಗಿ ನಂಬಿಕೆ ಇದೆ. ಓ, ಅಷ್ಟೊಂದು ನಂಬಿಕೆನಾ? ಸರಿ. ಪಲ್ಲವಿ ಅವರೇ, ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ನನ್ನಲ್ಲಿ ಕಾಡುವ ಕಲ್ಪನೆ ಮುದ್ದಾದ ಕನಸಿಗೆ ನಿರೂಪಣೆ, ಬೇರೇನು ಬೇಕಿಲ್ಲ. ಆ ನಂಬಿಕೆ ಇದೆ. ನಂಬಿಕೆ ಇರೋದಕ್ಕೆ ನೀವು ನನ್ನ ಮನಸ್ಸಿಗೆ ಹತ್ರ ಆಗಿರೋದು. ಪಿಸು ಮಾತಾಗಿ ತುಟಿಯಲ್ಲಿ ಕೊನೆಗಾದೆಯೋ ಮೌನವೇ, ಸಿಹಿ ಮುತ್ತಾಗಿ ಮನದಲ್ಲಿ ಅಚ್ಚ